ಇದೇ ತಿಂಗಳು 30ನೇ ತಾರೀಕು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡವಪುರ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ 30ನೇ ತಾರೀಕು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳು ಕೂಡಿ ದೊಡ್ಡ ಕಾರ್ಯಕ್ರಮವನ್ನು ಪಾಂಡವಪುರ ಪಟ್ಟಣದ TAPCMS ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನನ್ನ ದುದ್ದಾ ಹೋಬಳಿಯ ಮುಖಂಡರ ಜಿ ವಿ ಶಿವಕುಮಾರವ್ರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೀತು. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಮುಖಂಡರುಗಳು ಇವತ್ತು ವಿಮರ್ಶೆ ಮಾಡಿದ್ದೀವಿ. ಜೊತೆಗೆ 31ನೇ ತಾರೀಕು 2 ದಿನ ಕಾರ್ಯಕ್ರಮ ಇದೆ. 31ನೇ ತಾರೀಕು ಇವತ್ತು ಗೊರವಾಲೆಯ ನಮ್ಮ ಪಟೇಲ್ ಸಿದ್ದೇಗೌಡರು, ದೇವೇಗೌಡಜಿಯವರ ಒಡನಾಡಿಯಾಗಿ ಕೆಲಸ ಮಾಡಿದಂಥವರು, ಹಾಗೆ ಜಿ ಬಿ ಶಿವಕುಮಾರವ್ರ ತಂದೆಯವ್ರ ಜೊತೆ ಕೆಲಸ ಮಾಡಿದಂಥವರು, ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಡೀ ಗ್ರಾಮ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೂ 2ನೇ ದಿನವೂ ನಿಖಿಲ್ ಅಣ್ಣವರು ಇರ್ತಾರೆ. ನಾಡಿದ್ದು 25ನೇ ತಾರೀಕು ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ 100 ಕಾರಲ್ಲಿ ಹೊರಟಿದ್ದೀವಿ. ಆ ಕಾರ್ಯಕ್ರಮವನ್ನು ಒಳಗೊಂಡಂಗೆ ಈ 3 ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮಾಹಿತಿ ಕೊಡಲಿಕ್ಕೆ ನಾವು ಸೇರಿದ್ವಿ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಬಿಜೆಪಿಗರು ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕಾರಣ ಏನು ಅಂತಂದರೆ ಹೋದ ಕಡೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇವರೇ JDS ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೈತ್ರಿಗೆ ಬೆಲೆನೇ ಇಲ್ಲ, NDA ಅಭ್ಯರ್ಥಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ. ಬಹುತೇಕ ಅದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ರಾಜ್ಯ ಮಟ್ಟದ ನಾಯಕರು. ಈಗ ಪಕ್ಷ ಸಂಘಟನೆ ಮಾಡಲಿಕ್ಕೆ ಯಾರಿಗಾರು ಒಬ್ಬರು ಜವಾಬ್ದಾರಿ ಕೊಡಬೇಕು. ಅಂತಿಮವಾಗಿ ಈ ರಾಜ್ಯ ಮಟ್ಟದ ನಾಯಕರು ಏನು ತೀರ್ಮಾನ ತಗೋತಾರೋ ಅದು ಅಂತಿಮವಾಗಿ 2 ಪಕ್ಷದ ಮುಖಂಡರು ಕೇಳಬೇಕಾಗತ್ತೆ. ಹಾಗಾಗಿ ಇವತ್ತು ಬಹುತೇಕ ನಮಗೆ ಅಲ್ಲಿ ಹೋದಂಥ ಕಡೆ ನಮ್ಮರು ಯಾರು ಶಾಸಕರಿದ್ದರು ಅವ್ರನ್ನ ಬಿಂಬಿಸಿ ನಾವು ಮಾತಾಡ್ತಕ್ಕಂಥದ್ದು ಅಗತ್ಯ. ಅದಕ್ಕೇನು ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ರಾಷ್ಟ್ರ ಮಟ್ಟದ ನಾಯಕರು 2 ಪಕ್ಷದ ನಾಯಕರು ಕೂತು ಏನು ತೀರ್ಮಾನ ಮಾಡ್ತಾರೋ 2 ಪಕ್ಷದ ಮುಖಂಡರುಗಳು ಸ್ಥಳೀಯವಾಗಿ ನಾವು ಕೇಳಬೇಕಾಗುತ್ತೆ, ಅದನ್ನು ಕೇಳ್ತೀವಿ. ನಿಮ್ಮ ಅಭಿಪ್ರಾಯ ಹೇಳಿ ಸರ್, ಈ ಜಿಲ್ಲೆನಲ್ಲಿ NDA ಅಭ್ಯರ್ಥಿ ಇರಬೇಕಾ ಅಥವಾ JDS ಅಭ್ಯರ್ಥಿ? 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲೂ ಮೊದಲಿಂದ JDS ಪಕ್ಷವೇ ಪ್ರತಿನಿಧಿಸ್ಕೊ ಬಂದಿರತಕ್ಕಂಥದ್ದು. ಅಂತಿಮವಾಗಿ ನಮ್ಮ ಮೊದಲೇ ಹೇಳಿದ ಹಾಗೆ ರಾಷ್ಟ್ರ ಮಟ್ಟದ ನಾಯಕರುಗಳು ಏನು ಹೇಳ್ತಾರೋ ಅದನ್ನು ನಾವು ಪಾಲಿಸ್ಬೇಕಾಗುತ್ತೆ, ಅದನ್ನು ಪಾಲಿಸ್ತೀವಿ. ಸರ್, ಧರ್ಮಸ್ಥಳದ ವಿಚಾರ, ಈ ಅನಾಮಿಕನ್ನು ಬಂಧಿಸಿದ್ದಾರೆ. ಇವತ್ತು ತನಿಖೆ ಮಾಡ್ತಾ ಇರುವಂಥದ್ದು. ಇಷ್ಟು ದಿನ ಆತ ಏನು ಗುಂಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ, ಈಗ ಅಧಿಕೃತವಾಗಿ ಆತನನ್ನು ಬಂಧಿಸಿದ್ದಾರೆ. ಅದು ಮಂಡ್ಯ ಜಿಲ್ಲೆಯವನಾಗಿರುವ. ಈಗ ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ದೈವಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು, ಈ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರೂ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಯಾರೋ ಒಬ್ಬ ಅನಾಮಿಕ ಇವತ್ತು ಅದು ಕಟ್ಟುಕತೆ ಕಟ್ಕೊಂಡು ಬಂದದ್ದನ್ನು ಈ ಮಟ್ಟಕ್ಕೆ ಸರ್ಕಾರನೂ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತು. ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ. ಇದರಿಂದ ಯಾರ್ಯಾರಿದೆ ಅವರ ಮುಖವಾಡಗಳನ್ನು ಕಳಿಸುವಂಥ ಕೆಲಸವನ್ನು ತತ್ಕ್ಷಣನಾದರೂ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಮತ್ತೊಂದು ಕಡೆ ನಿಮ್ಮ ಬಗ್ಗೆ ಏನು ಶ್ರೀಕರಣದ ಮಾಜಿ ಶಾಸಕರು ಹೇಳ್ತಾರೆ, ಜನರ ಕಷ್ಟಗಳನ್ನ ಕೇಳಬೇಕಾದಂಥವ್ರಿಗೆ ಅಕ್ಕ ಸಂಬಂಧಕ್ಕೆ ಬೇರೆ ಕಡೆ ಬಂದು ವಿದೇಶಕ್ಕೆ ಹೋಗ್ತಾರೆ, ಅವ್ರು ಇಲ್ಲ ಇಲ್ಲಿ ಏನೋ ಆರೋಪ ಮಾಡ್ತಾರೆ. ನಾನು ಜನದ ಕಷ್ಟ ಸುಖ ಕೇಳೋ ಕೆಲಸನೂ ಮಾಡ್ತೀನಿ, ನನ್ನ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋ ಕೆಲಸನೂ ಮಾಡ್ತೀನಿ. ಯಾರಿಂದನೂ ಯಾರೂ ಹೇಳಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ನಮ್ಮ ಕೆಲಸಗಳನ್ನು ಆ ಕ್ಷೇತ್ರದ ಮುಖಂಡರುಗಳು ಅವ್ರವ್ರು ಮಾಡಿದ್ರೆ ಸಾಕು. ಆ ಕೆಲಸ ನಾನು ನನ್ನ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲ, ಬಹುತೇಕ ಆ ಥರದ್ದೇನಿಲ್ಲ. ಇದ್ದರೆ ನಾವು ಸರಿಪಡಿಸ್ತೇವೆ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.